ಅಲ್ಲೇ ನೀನು ಎಲ್ಲಿ ಸ್ಟಾರ್ಟಿಂಗ್ ಎಲ್ಲಿರ್ತೀವ ಅಲ್ಲೇ. ಇಷ್ಟ ಆಯ್ತು ನನ್ನ ಜೀವನದಲ್ಲಿ ಒಡೆಯಲು. ಇಷ್ಟ ಆಯ್ತು ಜೋರ ಗೆಳಮಿ. ಇಷ್ಟ ಆಯ್ತು ನನ್ನ ಜೀವನದಲ್ಲಿ ಅಮ್ಮ ಈಕೆ ತಾನೊಬ್ಬಳೇ ಸಾಯ್ದೆ ತಮ್ಮೆರಡು ಮಕ್ಕಳನ್ನು ಕೊಂದು ಸತ್ತಿದ್ದಾಳೆ. ತೊಲಗು ಆಚೆ ಪಾಪಿ ಆತ್ಮವೇ. ನನಗೆ ಸ್ವರ್ಗನೂ ಬೇಡ, ಈ ಸ್ವರ್ಗನೂ ಬೇಡ, ಈ ತಾಯಿ ಸಮಸ್ಯೆನೂ ನಾನು ನಗ್ತಾನೇ ಇರ್ತೀನಿ. ಸ್ವರ್ಗನೂ ಬೇಡ, ಈ ಕೈಲಾಸ ಬೇಡ, ನಗ್ಕೊಂಡು ಎಲ್ಲಿಗೂ ಅಲ್ಲೇ ಇರೋದೇ ವಾಸಿ. ಫ್ಲೋ ಅಲ್ಲಿದ್ದೆ. ಇಲ್ಲ ಇಲ್ಲ, ತೊಲಗು ಆಚೆ ಪಾಪಿ ಆತ್ಮವೇ. ಮಕ್ಕಳೆಂದರೇನು, ಅವರ ಬೆಲೆ ಎಂದರೇನು ಎಂದು ನಿಮಗೆ ತಿಳಿದಿದೆಯೇ? ಎಷ್ಟೋ ತಂದೆ ತಾಯಂದಿರು ಮಕ್ಕಳಿಲ್ಲದೆ ಮಕ್ಕಳಿಗಾಗಿ ಗೋಗರೆದಿದ್ದಾರೆ. ಎಷ್ಟೋ ಹರಕೆಗಳನ್ನು ಹೊತ್ತಿರುತ್ತಾರೆ, ಎಷ್ಟೋ ಪೂಜೆಗಳನ್ನು ಮಾಡಿರುತ್ತಾರೆ. ಅಂಥದ್ರಲ್ಲಿ ನಿಮಗೆ ಮಕ್ಕಳನ್ನು ಕೊಟ್ಟರೆ ನಿಮ್ಮ ಆಸೆ, ನಿಮ್ಮ ಆಮೇಷೆ, ನಿಮ್ಮ ದುರಾಸೆಗಳಿಗೋಸ್ಕರ ಅವರ ಪ್ರಾಣವನ್ನು ಬಲಿ ಪಡೆಯುವುದೇ? ಹೌದು, ಮಕ್ಕಳಿಗೆ ಆಸ್ತಿಯನ್ನು ಮಾಡಬೇಕು, ಆದರೆ ಮಕ್ಕಳನ್ನೇ ಆಸ್ತಿಯಾಗಿ ಮಾಡಬಹುದಲ್ಲವೇ? ನಿಮ್ಮ ಅಮೂಲ್ಯವಾದ ಸಮಯಗಳನ್ನು ಮಕ್ಕಳೊಂದಿಗೆ ಕಳೆಯಿರಿ. ಅದನ್ನು ಬಿಟ್ಟು ಅವರಿಗೆ ಮೊಬೈಲ್ ಕೊಟ್ಟು ಇನ್ನೊಂದರಿಂದ ಅವರನ್ನು ಹಾಳು ಮಾಡಿ ಕೊನೆಗೆ ಅವರ ಪ್ರಾಣವನ್ನು ಏಕೆ ಬಲಿ ಪಡೆಯುತ್ತೀರಾ? ಲೋಕದಲ್ಲಿ ಎಲ್ಲರೂ ಕೆಟ್ಟವರೇ ಇಲ್ಲ. ನಾನು ಆಗ ನನ್ನ ಸ್ವಾಮಿಯು ಒಳ್ಳೆಯವರನ್ನು ಸಹ ನಾವು ಸೃಷ್ಟಿ ಮಾಡಿದ್ದೀವಿ. ನೀವಿಲ್ಲವೆಂದರೆ ಅವರಲ್ಲಿ ಯಾರೋ ನಿಮ್ಮ ಮಕ್ಕಳನ್ನು ದತ್ತು ಪಡೆದು ಅವರಿಗೆ ವಿದ್ಯಾಭ್ಯಾಸ ನೀಡಿ ಅವರ ಜೀವನವನ್ನು ರೂಪಿಸುತ್ತಾರೆ. ಅದನ್ನು ಬಿಟ್ಟು ನಿಮ್ಮ ಮಕ್ಕಳ ಪ್ರಾಣವನ್ನು ತೆಗೆಯುವ ಅಧಿಕಾರ ನಿಮಗೆ ಯಾರು ಕೊಟ್ಟರು? ನಿಮಗೆಲ್ಲರಿಗೂ ತಿಳಿದಿದೆ. ನನ್ನ ಮಗ ಗಣೇಶ ಹಬ್ಬ, ಈಗಲೂ ನನಗೆ ಆ ಘಟನೆ ನೆನೆಸಿಕೊಂಡರೆ ನನ್ನ ಕರುಳು ಕಿತ್ತು ಬರುವಂತೆ ಆಗುತ್ತದೆ ನನಗೆ. ಅವನನ್ನು ಬದುಕಿಸಿಕೊಳ್ಳಲು ನನ್ನ ಸ್ವಾಮಿಯೊಡನೆ ನಾನು ಎಷ್ಟೋ ಹೋರಾಟವನ್ನು ಮಾಡಿದೆ. ಕೊನೆಗೆ ಅವನನ್ನು ಬದುಕಿಸಿಕೊಂಡೆ. ಈಗ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿಯೂ ಸಹ ಅವನನ್ನು ನೆನೆಸಿಕೊಳ್ಳುತ್ತೀರಾ ತಾನೆ? ಪ್ರಥಮ ಪೂಜೆಯೂ ಅವನಿಗೆ ಮಾಡುತ್ತೀರಾ. ಅಂತರದಲ್ಲಿ ಮಕ್ಕಳಿಗೆ ಅಂತಹ ಬೆಲೆ ಇದೆ. ಅದರಲ್ಲಿ ಆ ಮಕ್ಕಳ ಪ್ರಾಣವನ್ನು ತೆಗೆದುಕೊಳ್ಳುವ ಅಧಿಕಾರ ನಿಮಗೆ ಯಾರಿಗೂ ನೀಡಿಲ್ಲ. ನೀವೇನಿದ್ದರೂ ಅವರಿಗೆ ಲಾಲನೆ, ಪಾಲನೆ, ಪೋಷಣೆ ಮಾಡುವುದಷ್ಟೇ ನಿಮ್ಮ ಕರ್ತವ್ಯ. ಅವರ ಭವಿಷ್ಯವನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದು. ಈ ರೀತಿ ನಿನ್ನ ಅವತಾರವನ್ನು ನೋಡಿದ್ದು ಅದೆಲ್ಲೋ ನೋಡಿದ್ದು ಒಂದು ಅವತಾರ. ಆದರೆ ಈಗ ಈ ರೌದ್ರ ಅವತಾರವನ್ನು ನೋಡಿ ನನಗೆ ಗಾಬರಿಯಾಗುತ್ತದೆ. ಶಾಂತಳಾಗುತ್ತೇನೆ. ಸ್ವಾಮಿ ಕ್ಷಮೆ, ಏನೇನೋ ಮಾತನಾಡಿಬಿಟ್ಟೆ ಅನಿಸುತ್ತದೆ ಸ್ವಾಮಿ. ಆದರೆ ನನ್ನ ಕೋಪ ಇವಳ ಮೇಲಲ್ಲ, ಆ ಮುಗ್ಧ ಮಕ್ಕಳ ಮೇಲೆ. ಡೈಲಾಗ್ ಇನ್ನು ಮುಂದೆ ಮತ್ತೆ ಇನ್ಯಾವ ಆತ್ಮಗಳನ್ನು ಕರೆಯುವುದು ಬೇಡ ದೇವಿ. ಈ ಒಂದು ಆತ್ಮಕ್ಕೆ ನಿನ್ನ ರೌದ್ರಾವತಾರವನ್ನು ನನ್ನನ್ನು ನೋಡಲು ಸಾಧ್ಯವಿಲ್ಲ. ಇನ್ನು 16 ಆತ್ಮಗಳನ್ನು ಕರೆದರೆ ನಿನ್ನ ರೌದ್ರಾವತಾರ ಆದರೆ ನನ್ನಿಂದ ನೋಡಲು ಸಾಧ್ಯವೇ ಆಗುವುದಿಲ್ಲ. ಸ್ವಾಮಿ ಹಾಗೆನ್ನಬೇಡಿ. ಇದಕ್ಕೆ ನಾವು ಪರಿಹಾರವನ್ನು ಕಂಡುಕೊಳ್ಳಬೇಕು. ಇರಲಿ, ನನ್ನಿಂದ ತಪ್ಪಾಗಿದೆ. ಒಂದು ಬಾರಿ ಕ್ಷಮಿಸಿ, ಮತ್ತೆ ಆತ್ಮಗಳನ್ನು ಕರೆಯಿರಿ. ಬೇಡ ದೇವಿ, ಮತ್ತೆ ಯಾವುದಾದರೂ ಆತ್ಮಗಳನ್ನು ಕರೆದು ಮತ್ತೆ ನೀನು ರೌದ್ರಾವತಾರವನ್ನು ತಾಳಿದರೆ ನನಗೆ ನೋಡಲು ಸಾಧ್ಯವಿಲ್ಲ, ಭಯವಾಗುತ್ತದೆ. ಸ್ವಾಮಿ, ನಾನು ನಿಮಗೆ ಭಾಷೆಯನ್ನು ಕೊಡುವುದು, ಮತ್ತೆ ನಾನು ಈ ತರ ರೂಪವನ್ನು ತಾಳುವುದಿಲ್ಲ ಸ್ವಾಮಿ. ನೀವು ಆತ್ಮಗಳನ್ನು ಕರೆಸಿ. ಹಾಗೆ ನನಗೆ ಅತಿ ಅಮೂಲ್ಯವಾದ, ನನಗೆ ಬಹಳ ಇಷ್ಟಕರವಾದ ಒಂದು ಆತ್ಮವೆಂದರೆ ಯಾಕಂದರೆ ನಾನು ರೈತರಿಗೆ ಬಹಳ ಆದ್ಯತೆಯನ್ನು ಕೊಡುತ್ತೇನೆ. ರೈತ ಈ ದೇಶದ ಬೆನ್ನೆಲುಬು. ಹಾಗಾಗಿ ಯಮರಾಜ, ಯಾವುದಾದರೂ ರೈತರ ಆತ್ಮವನ್ನು ಕರೆಯುತ್ತೇನೆ. ನೀವು ಹೇಳಿದ ಹಾಗೆಯೇ ಆಗಲಿ ದೇವ. ದ್ವಾರಪಾಲಕ, ಅಲ್ಲಿ ಸಾಂಗೇಳಕ್ಕೂ ಏನು ಹೇಳಿ. ಮೊನ್ನೆ ಸಾಲ ಹೆಚ್ಚಾಯಿತು ಎಂದು ಆತ್ಮಹತ್ಯೆ ಮಾಡಿಕೊಂಡ ರೈತ ಮಲ್ಲಪ್ಪನನ್ನು ಕರೆದುಕೊಂಡು ಬಾ.
ಸರಿ ಹೊಡಿ. ಅಲ್ಲಪ್ಪ ರೈತ, ಇಷ್ಟು ಜನರ ಮಧ್ಯೆ ಹುಡುಕುವುದು ತುಂಬಾನೇ ಕಷ್ಟ. ಅಲ್ಲಿ ನಿಂತ್ಕೊಂಡು ಹೇಳ್ಬಿಡ್ತಾರೆ, ಅವ್ರನ್ನ ಕರ್ಕೋಬಾ ಇವ್ರನ್ನ ಕರ್ಕೋಬಾ ಅಂತ. ಕರ್ಕೊಬರೋದ್ ನಾನೇ ಅಲ್ವಾ? ಇಲ್ಲಿಗೆ ಬಂದ್ರೆ ನನ್ನ ಮೈ ನಡಗಣ ಅಂತ ನಡಗುತ್ತದೆ. ಏನ್ ಮಾಡ್ಲಿ, ಕೆಲ್ಸ ಅಂದ್ರೆ ಮಾಡ್ಲೇಬೇಕು. ರೈತ ಓ ರೈತ, ಬೈಲಿ ಬೈಲಿ ಬೇಗ. ಅಯ್ಯೋ ಪಾಪ, ಸಣ್ಣಗಾಗ್ಬಿಟ್ಟವನೆ, ಊಟ ಮಾಡೋನೋ ಇಲ್ವೋ. ಇಷ್ಟರ ರೈತನು ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. ಏನು ಬಾರಪ್ಪ, ನಿಧಾನ ಬಾ. ಬಾಬಾ ಈಗ ಒಂದು ಸಾಂಗ್ ಬರುತ್ತೆ, ಅದು ನೇಗಿಲ ಹಿಡಿದು ಹೊಲದಲ್ಲಿ ಅದು ನೋಡಿ ನಿಧಾನಕ್ಕೆ ಬಾ ರೈತ. ಅಲ್ಲೇ ನಿಲ್ಲು. ಹೇಳು, ಏಕೆ ಸತ್ಯ? ಸ್ವಾಮಿ, ನನಗೆ ಸಾಲ ಹೆಚ್ಚಾಗಿತ್ತು, ಆದ್ದರಿಂದ ನಾನು ಸತ್ತೆ. ಸ್ವಾಮಿ, ನನಗೆ ಸಾಲ ಹೆಚ್ಚಾಗಿತ್ತು. ಸಾಲವಾದರೆ ಸಾಯುವುದಾ? ಏತಕ್ಕಾಗಿ ಸತ್ಯ? ಸ್ವಾಮಿ, ಭೂಮಿಯಲ್ಲಿ ತುಂಬಾನೇ ಬರಗಾಲ ಬಂದಿತ್ತು. ನನಗೆ ಸರಿಯಾದ ಸಮಯಕ್ಕೆ ಮಳೆ ಬೆಲೆ ಆಗಲಿಲ್ಲ. ಹಾಗಾಗಿ ನಾನು ಸಾಹುಕಾರನಿಗೆ ಸಾಲವನ್ನು ಹಿಂತಿರುಗಿಸಲು ಆಗಲಿಲ್ಲ ಸ್ವಾಮಿ. ಅವನು ಬಂದು ನಮ್ಮ ಮನೆಯ ಮುಂದೆ ನನ್ನ ಮಾನ ಒಳಗೆ ಎಲ್ಲ ತೆಗೆದನು. ಹಾಗಾಗಿ ನಾನು ಇಲ್ಲ, ಅಲ್ಲಿ ಒಳಗಡೆ ಪ್ರೋಗ್ರಾಮ್ ನಡೀತಿಲ್ಲ. ಎಂತ ತಪ್ಪು ಮಾಡಿದ್ದೇನೆ? ನಾನು ನಿನಗೆ 101 ಆಯುಷ್ಯವನ್ನು ನೀಡಿ 101 ವರ್ಷ ಆಯಸ್ಸನ್ನು ನೀಡಿ. ದೇವ, ಈ ಬಡಪಾಯಿ ರೈತನಿಗೆ 101 ಆಯುಷ್ಯವೇ ಪರಿಸರದೊಂದಿಗೆ ಜೀವಿಸುವುದು, ಪರಿಸರವನ್ನು ಗೌರವಿಸುವುದು ನೀನೆ. ಅದಕ್ಕಾಗಿ ನನಗೆ 101 ವರ್ಷ ಆಯಸ್ಸನ್ನು ನೀಡಿದ್ದೆ. ಆದರೆ 51 ವರ್ಷ ಆಯಸ್ಸನ್ನು ನೀನು. ಅಯ್ಯೋ, ನಾನು ಸಾಯವಾಗ ನನಗೆ ಗೊತ್ತಾಗಲಿಲ್ಲ ದೇವ. ತಪ್ಪು ಮಾಡಿಬಿಟ್ಟೆ ನಾನು. ತಪ್ಪು ಮಾಡಿಬಿಟ್ಟೆ. ಹೇಳು, ಹೇಗೆ ಸತ್ಯ? ಒಂದು ಆ ದಿನ ಕಟ್ಟಾಗತ್ತೆ, ಅವ್ರದ್ದು ರೈತನ ಸೀನ್ ನಡೆಯುತ್ತೆ. ರೈತ ಇಲ್ಲ ಮ್ಯಾಮ್ ಇಲ್ಲಿ. ಇವ್ರಿಗೆ ಹೀರೋಯಿನ್ ಕಳಿಸ್ಬಿಟ್ರು. ಪ್ರೇಮಿ. ಮಾಡೋಣ ಬನ್ನಿ ಪ್ರೇಮಿಗಳೇ. ಇದು ಒಂದು ಸಾರಿ ಒಂದು ಡೈಲಾಗ್ ಇತ್ತು. ರೈತರಿಗೆ ನಾನು 1 ವರ್ಷ ಬರಗಾಲವನ್ನು ನೀಡುತ್ತೇನೆ, 1 ವರ್ಷ ಅದೇ ಮಳೆಗಾಲ. ಅದು ಅವರು ಹೋಗಿ ಬರ್ತಾರೆ. ಅವರು ನೆಕ್ಸ್ಟ್ ಆ ಸೀನ್ ಕಟ್ಟಾದ್ಮೇಲೆ ಫ್ಲಾಶ್ ಬ್ಯಾಕ್ ಬರ್ತಾರೆ. ಅದಾಗಿ ಇದೆ. ಪ್ರೇಮಿಗಳು ಅದೇ ಇತ್ತೀಚೆಗೆ ನೀವು ಹೇಳ್ಬೇಕು. ಶಾಲೆಗೆ ಕಲಿಸಿದ್ವಿ. ಇತ್ತೀಚೆಗೆ ಪ್ರೇಮಿಗಳು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಿರುವುದು ಅತಿಯಾಗಿದೆ. ಹಾಗಾಗಿ ಇದು ಯಾವುದಾದ್ರೂ ಪ್ರೇಮಿಗಳ ಆತ್ಮವನ್ನು ಕರೆಯೋಣ. ಯಮರಾಜ, ಯಾವುದಾದರೂ ಪ್ರೇಮಿಗಳ ಆತ್ಮಗಳನ್ನು ಕರೆತರೆ. ಹಾಗೆ ಆಗಲಿದೆ. ದ್ವಾರಪಾಲಕ, ಹೇಳಿ ಒಡೆಯ. ಮೊನ್ನೆ ರೈಲು ಹಳ್ಳಿಗಳ ಮೇಲೆ ಬಿದ್ದು ಪ್ರಾಣ ಕಳೆದುಕೊಂಡ ಆ ಪ್ರೇಮಿಗಳನ್ನು ಕರೆದುಕೊಂಡು ಬಾ. ಸರಿ ಒಡೆಯ. ಅಲ್ಲಿ ಕಿರ್ಚಿ ಇನ್ನೂ ಐತೆ. ಇವ್ರಿಗೆ ಏನ್ ಮಾಡೋ ಕೆಲಸ ಇಲ್ಲ, ಹೇಳ್ಬಿಡ್ತಾರೆ ಎಲ್ಲಾರನ್ನ ಕರ್ಕೊಂಬಂದ. ಇವ್ರನ್ನೇನೋ ಮಾಡೋ ಕೆಲ್ಸ ಇಲ್ಲ, ಹೇಳ್ಬಿಡ್ತಾರೆ ಅವ್ರನ್ನ ಕರ್ಕೊಂಬ ಇವ್ರನ್ನ ಕರ್ಕೊಂಬ ಅಂತ. ಅಲ್ಲಿ ಬಾಗಿಲು ತೆಗೆದ್ರೆ ಲಕ್ಷಾಂತರ ಆತ್ಮಗಳು ಕಾಯ್ಕೊಂಡು ನಿಂತವೆ. ಯಾರನ್ನ ಅಂತ ಕರ್ಕೊಬರೋದು? ನಮ್ ತಲೆ ಅಲ್ಲಿ ಹೋದ್ರೆ ಗಿರಿ 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 ಅಂತಾರೆ. ಏನ್ ಮಾಡ್ಲಿ, ಕರ್ಕೊ ಬರ್ಲಾ ಬೇಡವಾ? ಕರ್ಕೊಂಡೇ ಬರ್ತೀನಿ, ನೋಡೋಣ ಮುಂದೆ ಏನಾಗುತ್ತಂತ. ಪ್ರೇಮಿಗಳು ಎಲ್ಲವರೇ. ಓ ಪ್ರೇಮಿ ಪಕ್ಷಿಗಳೇ, ನಿಮ್ಮಿಬ್ರು ಬನ್ನಿ ಬನ್ನಿ ಇಲ್ಲಿ ಬನ್ನಿ. ನೀವೇ ಬನ್ನಿ. ಏನ್ ದೊಡ್ಡ ಸಾಧನೆ ಮಾಡೋರೆ. ಇಷ್ಟು ಸುಂದರವಾಗಿದೆಯಲ್ಲ, ಇದೇನಾ ಕೈಲಾಸ ಚಿನ್ನ? ನಾನು ಇದೇ ಮೊದಲ ಬಾರಿ ನೋಡುತ್ತಿರುವುದು. ಎಷ್ಟು ಚೆನ್ನಾಗಿದೆ. ಓ ಶಿವಪಾರ್ವತಿ. ನಿಲ್ಲಿ. ಶಿವಪಾರ್ವತಿ ಇದ್ದಾರೆ, ನಿಮ್ಮ ದರ್ಶನಕ್ಕಾಗಿ ಅಲ್ಲ, ವಿಚಾರಣೆ ಮಾಡುತ್ತಾರೆ. ದೂರ ನಿಲ್ಲಿ. ಶಿವ. ಅಲ್ಲೇ ನಿಲ್ಲಿ ಪಾಪಿಗಳ ಆತ್ಮಗಳು. ಹೇಳಿ, ಏಕೆ ಸತ್ಯ? ನಾವಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಿದ್ದೆವು. ಆದರೆ ಇವರ ತಂದೆ ಒಪ್ಪದಿರುವ ಕಾರಣ ಸತ್ತು ಸ್ವರ್ಗದಲ್ಲಿ ಮದುವೆಯಾಗೋಣ ಎಂದು ಬಂದೆವು. ತರಲಿ, ನೀವೇಕೆ ಸತ್ಯ? ನಿಮ್ಮನ್ನು
ಶಾಲೆಗೆ ಕಳಿಸಿದ್ದೀವಿ. ಕಾಲೇಜಾ? ಅಂದ್ರೆ ಅವ್ರು ಕಾಲೇಜ್ ಅಂತ ಇಂಗ್ಲಿಷ್ ಅಲ್ಲಿ ಕಳಿಸ್ತಾರೆ. ನಿಮ್ಮನ್ನು ಓದೋದಕ್ಕೆ ಕಳಿಸಿದ್ದ? ಅವ್ರು ಏನೋ ಹೇಳಿ ನೀವು ಡೈಲಾಗ್ ಅಲ್ಲಿ ಗೊಂದಲ ಆಗೋದು ಬೇಡ. ಅವ್ರು ಏನು ಹೇಳ್ತಾರೋ ಅದಕ್ಕೆ ನೀವು ರಿಪ್ಲೈ ಕೊಟ್ಕೊಂಡು ಹೋಗ್ಬಿಡ್ಬೇಕು. ಹಾಂ, ನಿಮ್ಮನ್ನು ಶಾಲೆಗೆ ಕಳಿಸಿದ್ದೀವಿ. ಓದುವುದಕ್ಕಾಗಿ. ಆದರೆ ನೀವು ಮಾಡಿದ್ದಾದರೂ ಏನು? ಪ್ರೀತಿ ಮಾಡಿದ್ದು. ನಿಮ್ಮದು ಪ್ರೇಮವೋ ಕಾಮವೋ? ನಮ್ಮದು ಪರಿಶುದ್ಧ ಪ್ರೇಮ ಒಡೆಯ. ಸಾಯುವಂಥದ್ದೇನಾಗಿತ್ತು? ನಿಮಗೆ ಸಾಯುವಂಥದ್ದು ಏನಾಗಿದೆ? ಇಲ್ಲ, ಇದು ಡೈಲಾಗು. ನನಗೆ ಹೇಳ್ಬೇಕು ನೀವು. ಒಂದು ನಿಮಿಷ ಈ ಶಿವನಿಗೆ ಎಷ್ಟು ಡೈಲಾಗ್ ಬರುತ್ತೋ ಅಷ್ಟು ಕೊಡಲಿ. ಪಾರ್ವತಿ ವಿಚಾರಣೆ ಮಾಡ್ಬೋದು. ಅವ್ರು ನಿಂತು ನೀವು ಕಂಟಿನ್ಯೂ ಡೈಲಾಗ್ನ ಸ್ಟಾರ್ಟ್ ಮಾಡಿಬಿಡಿ, ಆಯಿತಾ? ಅಲ್ಲಿ ಗೊಂದಲ ಆಗೋದು ಬೇಡ. ಅವ್ರ ಮಕ್ಕ ಇವ್ರು ನಿಮ್ಗೆ ನೋಡಿದಾಗ ಅಲ್ಲಿ ಗೊತ್ತಾಗುತ್ತೆ ಆರ್ಟಿಸ್ಟ್ಗೆ. ಹಾಂ, ಕಂಟಿನ್ಯೂ ನೀವೇ ಆ ವಿಚಾರಣೆ ಮಾಡಿ. ಹ್ಞೂ ಹಾಂ, ಒಂದು ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ರಿ, ಮಿಕ್ಕೋದು ಇವ್ರು ಕೊಟ್ಟು. ನಿಮ್ಮನ್ನು ಶಾಲೆಗೆ ಕಳಿಸಿದ್ದು ಹೇಗೆ? ಓದುವುದಕ್ಕಾಗಿ. ನೀವು ಮಾಡಿದ್ದಾದರೆ ಏನು? ಪ್ರೀತಿ ಮಾಡಿದೆವು. ನಿಮ್ಮದು ಪ್ರೇಮವೋ ಕಾಮವೋ? ನಮ್ಮದು ಪರಿಶುದ್ಧ ಪ್ರೇಮ ಒಡೆಯ. ಏನು ತರುಣ, ನಿನಗೆ ಅವಳನ್ನು ನೋಡಿಕೊಳ್ಳುವ ಯೋಗ್ಯತೆ ಇತ್ತೆ? ಇರಲಿಲ್ಲ. ನಿನಗೆ ಇರಲಿಲ್ಲವೇ? ಇರಲಿಲ್ಲ. ಹ. ನೀವೇನೋ ಸತ್ತು ಹೋದಿರಿ, ಆದರೆ ನಿಮ್ಮ ಛಿದ್ರವಾದ ದೇಹಗಳನ್ನು ನೋಡಿದ್ದೀರಾ? ಅಲ್ಲಿ ಶ್ವಾನಗಳು ಮೂಸುತ್ತಿದ್ದವು. ಜನರು ಅದನ್ನು ನೋಡಿ ಅಸಹ್ಯ ಪಡುತ್ತಿದ್ದರು. ನೋಡಿ ಅಲ್ಲಿ. ಛೀ, ಹೀಗೆಲ್ಲ ಆಯ್ತಾ? ನೀವು ಬದುಕಿದ್ದರೆ ತಾನೇ ಇದನ್ನು ನೋಡಲು. ಅಷ್ಟೇ, ಅವ್ರೆಲ್ಲ ತಗೊಂಡ್ಮೇಲೆ ನೀವು ತಗೋಬೇಕು. ಅಲ್ಲ ಈಗೆಲ್ಲ ನಮ್ಗೆ ಗೊತ್ತಿಲ್ಲ ಅಂದ್ರೆ ನಾವ್ ಹೇಳ್ಬೋದು, ಇಲ್ಲಾಂದ್ರೆ ಸಂಬಂಧ ಇಲ್ಲದ್ರೆ ಡೈಲಾಗ್ ಕ್ಲಿಕ್ ಮಾಡ್ಬೇಕಾಗುತ್ತೆ. ಇಲ್ಲ, ಏನಾದರೂ ಅವ್ರೇನೋ ಸ್ಟಾಪ್ ಮಾಡ್ತು ಅಂದರೆ ಗೊತ್ತಿರೋ ಡೈಲಾಗ್ ಎತ್ಕೊಬಿಡ್ರಿ ಸುಮ್ಮನೆ. ಅದು ಹೊಸಬ್ರಲ್ವಾ, ಕಾಳಬ್ರಾದ್ರೆ ತಿದ್ಬೋದು, ಟೈಮ್ ಇಲ್ಲ. ಛೀ, ಹೀಗೆಲ್ಲ ಹೀಗೆಲ್ಲ ಆಗಿತ್ತಾ? ನಮ್ಗೆ ಗೊತ್ತೇ ಆಗ್ಲಿಲ್ಲ. ನೀವು ಬದುಕಿದ್ರೆ ತಾನೇ ನಿಮಗೆ ಗೊತ್ತಾಗೋದು. ಹೇಳಿ, ಸಾಯುವಂಥದ್ದೇನಾಗಿತ್ತು? ಅವತ್ತು ಆ ದಿನ ಹಾಂ,